ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಇವತ್ತು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತ. ಎಸ್, ನಿಮ್ಮ ಹಾಗೂ ನಮ್ಮೆಲ್ಲರ ಫೇವ್ರೆಟ್ ದಿ ಕ್ಯಾರೆಟ್ ಹಲ್ವಾ. ಈ ಸಿಹಿನ ತಯಾರಿಸೋಕ್ಕೆ ನಿಮ್ಮ ಹತ್ರ 20 ನಿಮಿಷ ಇದ್ದರೆ ಸಾಕು. ಮಾಡಲು ಬೇಕಾದ ಪದಾರ್ಥಗಳು: ಏಲಕ್ಕಿ ಹಾಗೂ ಜಾಕಾಯಿ ಪುಡಿ 1 ಟೇಬಲ್ ಸ್ಪೂನ್, ಬಾದಾಮಿ 7ರಿಂದ 8, ಗಸಗಸೆ 1 ಟೇಬಲ್ ಸ್ಪೂನ್, ತುಪ್ಪ ಅರ್ಧ ಕಪ್ಪಷ್ಟು, ಸಕ್ಕರೆ ಅರ್ಧ ಪಾವಷ್ಟು, ಹಾಲು 1.5 ಕಪ್ಪಷ್ಟು ಹಾಗೂ ಗೋಡಂಬಿ ದ್ರಾಕ್ಷಿ 8ರಿಂದ 10. ನಾವಿಲ್ಲಿ 8ರಿಂದ 9 ಕ್ಯಾರೆಟ್ ತುರಿದು ಬೆಳೆಸ್ತಿದ್ದೀವಿ. ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಗಸಗಸೆ ಹಾಕಿ 1-2 ನಿಮಿಷ ಹುರ್ಕೋಬೇಕಾಗತ್ತೆ. ಸೊ ಇದು ಆಲ್ಮೋಸ್ಟ್ ಆಗಿದೆ, ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ 3ರಿಂದ 4 ಟೇಬಲ್ ಸ್ಪೂನ್ ತುಪ್ಪ, ಬಾದಾಮಿ ಗೋಡಂಬಿನ ಹುರ್ಕೋಬೇಕಾಗತ್ತೆ. ಒನ್ಸ್ ಇದು ಹುರ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಒಣ ದ್ರಾಕ್ಷಿನ ಹಾಕಬೇಕಾಗತ್ತೆ. ಈ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಾದ್ಮೇಲೆ ಇದನ್ನ ಸೈಡಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕಬೇಕಾಗತ್ತೆ. ಇದನ್ನು ಸರಿಸುಮಾರು 5ರಿಂದ 6 ನಿಮಿಷ ಹುರ್ಕೋಬೇಕಾಗತ್ತೆ. ಇದನ್ನು ನಾವು ಹೇಗೆ ಹುರಿಬೇಕು ಅಂತ ಅಂದರೆ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕಾಗತ್ತೆ. ಆಮೇಲೆ ಬಣ್ಣ ಕೂಡ ಚೇಂಜ್ ಆಗ್ತಾ ಬರುತ್ತೆ, ಆರೆಂಜಿಂದ ಹಳದಿಯಾಗೆ. ಇವಾಗ ಕ್ಯಾರೆಟ್ನ ಬೇಯಿಸ್ಕೊಳ್ಳೋ ಸಮಯ. ಇದಕ್ಕೆ ನಾವು 1.5 ಲೋಟ ಆಗೋ ಅಷ್ಟು ಹಾಲನ್ನ ನಾವು ಯೂಸ್ ಮಾಡ್ತಿದ್ದೀವಿ. ನಾವು ಕ್ಯಾರೆಟ್ನ ಹಾಲಲ್ಲಾದರೂ ಬೇಯಿಸ್ಬೋದು ಅಥವಾ ನೀರಲ್ಲಾದರೂ ಬೇಯಿಸ್ಬೋದು. ನಾವೇನಕ್ಕೆ ಹಾಲಲ್ಲಿ ಬೇಯಿಸ್ತಿದ್ದೀವಿ ಅಂತ ಅಂದರೆ ರಿಚ್ ಆಗಿ ಟೇಸ್ಟ್ ಕೊಡಲಿ ಅಂತ. ನೀವಿಲ್ಲಿ ನೋಡ್ತಿರೋ ಹಾಗೆ ಕ್ಯಾರೆಟು ಸಂಪೂರ್ಣವಾಗಿ ಹಾಲಲ್ಲಿ ಬೆಂದಿದೆ. ಇದಕ್ಕೆ ನಾವು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ತಿರುಗಿಸ್ಕೋಬೇಕಾಗುತ್ತೆ. ನೀವು ನೋಡ್ತಿದ್ದೀರಾ ಹೇಗೆ ತಿರುಗಿಸ್ತಾ ಸಕ್ಕರೆ ಕರಗಿದೆ ಅಂತ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕೋಬೇಕಾಗತ್ತೆ. 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ಏಲಕ್ಕಿ ಪುಡಿ ಹಾಕಬೇಕಾಗತ್ತೆ. ನಾವಿಲ್ಲಿ ಏಲಕ್ಕಿ ಪುಡಿ ಪ್ಲಸ್ ಜಾಕಾಯಿ ಪೌಡರು ಹಾಕ್ತಿದ್ದೀವಿ. ಸೊ ಈ ಕ್ಯಾರೆಟ್ ಹಲ್ವಾನ ಇನ್ನೂ ಫ್ಲೇವರ್ಡ್ ಫುಲ್ಲಾಗಿ ಮಾಡುತ್ತೆ. ನಂತರ ಹುರಿದಿರೋ ಗಸಗಸೆನ ಹಾಕಬೇಕಾಗತ್ತೆ. ನೀವಿಲ್ಲಿ ನೋಡಿದ್ರಲ್ಲ ಹೇಗೆ ಕ್ವಿಕ್ಕಾಗಿ ಈಸಿಯಾಗಿ ಒಂದು ರಾಯಲ್ ಸ್ವೀಟ್ ಮಾಡೋದನ್ನ ಕಲ್ತ್ಕೊಂಡ್ರಿ ಅಂತ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ. ಅಂಟಿಲ್ ಅನ್ಲೆಸ್ ಮುಂದಿನ ವಿಡಿಯೋ ಸಿಗೋಣ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚು ಕುಕಿಂಗ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.